ನೀವು ನಮ್ಮ ಗೋಕರ್ಣಗೆ ಬಂದರೆ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ನೀವು ಇಲ್ಲಿ ನಿಂತಿರುವ ಗಣೇಶನನ್ನು ನೋಡಬಹುದು. ತುಂಬಾನೇ ವಿಶೇಷ, ಹಾಗೇನೆ ಅಪರೂಪ ಕೂಡ. ಇವತ್ತು ನಾನು ಮಹಾಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಇರೋದು ಮಹಾಬಲೇಶ್ವರ ದೇವಸ್ಥಾನದ ಪಕ್ಕ. ಬೆಂಗಳೂರಿಂದ ಗೋಕರ್ಣ 500 ಕಿಲೋಮೀಟರ್ ಆಗುತ್ತೆ. ಬೀಚ್ ಪಕ್ಕದಲ್ಲಿ ಈ ಒಂದು ಟೆಂಪಲ್ ಇದೆ. ಮಹಾಗಣಪತಿಯ ವಿಶೇಷ ಏನಪ್ಪಾ ಅಂದ್ರೆ, ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಸ್ಥಾಪಿಸಿದ್ದು ನಮ್ಮ ಮಹಾಗಣಪತಿ. ಅದಕ್ಕೆ ಮಹಾಗಣಪತಿಯ ಟೆಂಪಲ್ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಾ ಗೋಕರ್ಣದಲ್ಲಿ ಇರುವ ಮಹಾಗಣಪತಿಯನ್ನು. ನಿಂತಿರುವ ಮೂರ್ತಿಯನ್ನು ನೀವಿಲ್ಲಿ ನೋಡಬಹುದು. ತುಂಬಾನೇ ವಿಶೇಷ, ತುಂಬಾನೇ ಅಪರೂಪ, ಸಖತ್ತು ಪವರ್ಫುಲ್ ಕೂಡ. ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಮೋದಕವನ್ನು ನಮ್ಮ ಬಾಸ್ ಇಟ್ಕೊಂಡಿದ್ದಾರೆ. ಆದರೆ ಗಣೇಶನ ತಲೆ ಮೇಲೆ ಒಂದು ಹೊಂಡ ಆಗಿದೆ. ಏನಿದು ಹೊಂಡ ಅಂತ ನೀವು ಕೇಳ್ತೀರಾ? ರಾವಣ ಆತ್ಮಲಿಂಗವನ್ನು ಪುಟ್ಟ ಬಾಲಕ ಗಣೇಶನ ಕೈಯಲ್ಲಿ ಕೊಟ್ಟಿರ್ತಾನೆ. ಆಗ ನಮ್ಮ ಗಣೇಶ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಸ್ಥಾಪನೆ ಮಾಡ್ಬಿಡ್ತಾನೆ. ಅದೇ ಕೋಪಕ್ಕೆ ರಾವಣ ಗಣೇಶನ ತಲೆ ಮೇಲೆ ಬಿಗಿಯಾಗಿ ಹೊಡೆದೋದ್ರಿಂದ ಗಣೇಶನ ತಲೆ ಹೊಂಡ ಆಗಿದೆ. ನೀವು ಮಹಾಗಣಪತಿ ಟೆಂಪಲ್ಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಹೊಂಡ ಆಗಿದೆ ಅಂತ. ಗೋಕರ್ಣದಲ್ಲಿ ಇರುವ ಮಹಾಗಣಪತಿ 4ನೇ ಶತಮಾನದ ಗಣಪತಿ, ತುಂಬಾ ಹಳೆಯದ್ದು. ನಾವು ಕೂಡ ಮಹಾಗಣಪತಿಯ ದರ್ಶನವನ್ನು ಪಡೆದ್ವಿ. ತುಂಬಾನೇ ಖುಷಿ ಆಯ್ತು. ಜೈ ಗಣೇಶ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಗೋಕರ್ಣಗೆ ಬಂದರೆ ಟೆಂಪಲ್ನ ವಿಸಿಟ್ ಮಾಡಿ, ನಿಮಗೂ ಕೂಡ ಖುಷಿ ಆಗುತ್ತೆ, ಹಾಗೇನೆ ಗೊತ್ತಾಗುತ್ತೆ. ಫಾಲೋ ಮಾಡ್ತಾ ಬನ್ನಿ.